ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 208ನೇ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಯಮರಾಜನು ಸೂರ್ಯನು ಅತ್ಯಂತ ಭಯ ಭಕ್ತಿಯಿಂದ ಪೂಜಿಸಿದ ಪತಿವ್ರತೆಯಾದ ಜನಕ ಪತ್ನಿಯ ಮಹಿಮೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಯಮಧರ್ಮರಾಜನು ಹೇಳುತ್ತಾನೆ, ನಾರದನೇ, ಪೂರ್ವದಲ್ಲಿ ಕೃತಯುಗದಲ್ಲಿ ಸತ್ಯಸಂಧನೆಂದು ಪ್ರಸಿದ್ಧನೂ ಮಹಾಯಶನೂ ಮಹಾತೇಜನೂ ಆದ ನಿಮಿ ಎಂಬ ದೊರೆಯಿದ್ದನು. ಆ ನಿಮಿರಾಜನ ಪುತ್ರನಾದ ಮಿಥಿ ಎಂಬುವನು ಜನನ ನಿಮಿತ್ತವಾಗಿ ಜನಕನೆಂಬ ಹೆಸರನ್ನು ಪಡೆದಿದ್ದನು. ಆ ಜನಕ ಮಹಾರಾಜನಿಗೆ ಪತಿಹಿತಾಸಕ್ತಳಾದ ರೂಪವತಿ ಎಂಬ ಪತ್ನಿ ಇದ್ದಳು. ಪರಮ ಪ್ರೀತಿಯುಕ್ತಳಾಗಿ ಪತಿಯ ಮಾತಿನಂತೆ ನಡೆಯುವ ಪತಿಭಕ್ತೆಯೂ ಪತಿವ್ರತೆಯೂ ಆದ ಆಕೆ ಬಹು ಶುಭ ಕರ್ಮಗಳನ್ನು ಮಾಡಿದಳು. ಮಹಾಭಾಗ್ಯನೂ ಧರ್ಮಾತ್ಮನೂ ಮಹಾತ್ಮನೂ ಸತ್ಯಸಂಧನೂ ಮಹಾತಪಸ್ವಿಯೂ ಆದ ಆ ರಾಜನು ಧರ್ಮದಿಂದ ಈ ಭೂಮಿಯನ್ನು ಪರಿಪಾಲಿಸುತ್ತಾ ಸರ್ವಭೂತ ಹಿತಾಸಕ್ತನಾಗಿದ್ದನು.
ಆ ದೊರೆಯು ಆಳುತ್ತಿರುವಾಗ ಪ್ರಜೆಗಳಿಗೆ ವ್ಯಾಧಿಯಾಗಲಿ ಮುಪ್ಪಾಗಲಿ ಅಕಾಲ ಮರಣವಾಗಲಿ ಇರಲಿಲ್ಲ. ಮಹಾ ತೇಜಸ್ವಿಯಾದ ಆತನ ರಾಷ್ಟ್ರದಲ್ಲಿ ಇಂದ್ರದೇವನು ಸರಿಯಾಗಿ ಮಳೆಯನ್ನು ಸುರಿಸುತ್ತಿದ್ದನು. ಅಲ್ಲಿ ರೋಗ ಪೀಡಿತನಾದ ಅಥವಾ ದುಃಖ ಪೀಡಿತನಾದ ಮನುಷ್ಯನೊಬ್ಬನೂ ಕಾಣುತ್ತಿರಲಿಲ್ಲ. ಮಹಾತ್ಮನಾದ ಆ ಜನಕರಾಜನ ರಾಜ್ಯವು ಹೀಗೆ ಬಹುಗುಣಗಳುಳ್ಳದಾಗಿದ್ದಿತು. ವಿಪ್ರೇಂದ್ರನೇ, ಹೀಗಿರುತ್ತಿರಲು ಬಹುಕಾಲದ ಮೇಲೆ ಒಂದು ದಿನ ರಾಣಿಯು ರಾಜನೊಡನೆ ವಿನಯದಿಂದ ಮೃದುವಾದ ಮುಂದಿನ ಮಾತನಾಡಿದಳು. ರಾಣಿಯು ಹೇಳುತ್ತಾಳೆ, ದೊರೆಯೇ, ಭೂಮಿಯಲ್ಲಿಯೂ ಅರಮನೆಯಲ್ಲಿಯೂ ಇದ್ದ ನಿನ್ನ ದ್ರವ್ಯವೆಲ್ಲವೂ ಭೃತ್ಯರಿಗೂ ದ್ವಿಜರಿಗೂ ಪರಿಜನಕ್ಕೂ ಉಪಯುಕ್ತವಾಯಿತು. ಮುಂದೆ ಭೋಜನಕ್ಕೆ ಹೇಗೆಂಬುದನ್ನು ಯೋಚಿಸುವುದೂ ಇಲ್ಲ, ಹೇಳುವುದೂ ಇಲ್ಲ. ಧನ ಸಂಪಾದನೆಗೆ ಯಾವ ನಿಯಮವೂ ಇಲ್ಲವೇ? ಹೂವಿಗೆ ಬೇಕಾದಷ್ಟು ದುಡ್ಡು ನಮ್ಮಲ್ಲಿಲ್ಲವಾಗಿದೆ. ದನ ಕರುಗಳೇ ಮೊದಲಾದುವಾಗಲಿ ವಸ್ತ್ರಗಳಾಗಲಿ ಯಾವುವೂ ಇಲ್ಲ. ಸುವ್ರತನಾದ ಮಹಾರಾಜನೇ, ವರ್ಷಕ್ಕೆ ಬೇಕಾದ ಭೋಜನದ ಪದಾರ್ಥವಾವುದೂ ಇಲ್ಲವೇ ಇಲ್ಲವೆಂದು ನನಗೆ ಕಾಣುತ್ತದೆ. ದೊರೆಯೇ, ನಾನು ಈಗ ಏನು ಮಾಡಬೇಕೋ ಅದನ್ನು ಹೇಳು. ನೀನು ಆಲೋಚಿಸಿ ಏನು ಮಾಡಬೇಕೆಂದು ಹೇಳಿದರೂ ಅದನ್ನು ಅವಶ್ಯವಾಗಿ ಆಸಕ್ತಿಯಿಂದ ಮಾಡುವವಳಾಗಿದ್ದೇನೆ. ರಾಜನು ಹೇಳುತ್ತಾನೆ, ದೇವಿ, ಬಲಾತ್ಕಾರದಿಂದ ಅಹಿತವನ್ನು ಹೇಳಲು ಸಾಧ್ಯವಿಲ್ಲ. ನಿನಗೂ ಜನಕ್ಕೂ ಹೇಗೆಂಬುದನ್ನು ಅರಿಯೆನು. ಆದುದರಿಂದ ಪ್ರಿಯೇ, ನೀನು ಮನಸ್ಸಿಗೆ ತಂದುಕೊಳ್ಳುವುದಾದರೆ ಯಥಾಶಕ್ತಿಯಾಗಿ ಹೇಳುತ್ತೇನೆ. ಯಜ್ಞ ಕಾರ್ಯದಲ್ಲಿದ್ದ ನಮಗೆ 100 ವರ್ಷ ಕಳೆದು ಹೋಯಿತು. ಪ್ರಿಯೆ, ನಾವು ಮರದ ಗುದ್ದಲಿಯಿಂದ ಹೊಲ ಗದ್ದೆಗಳನ್ನು ವ್ಯವಸಾಯ ಮಾಡೋಣ. ಅದರಿಂದ ನನ್ನ ಧರ್ಮವಿಧಿಯನ್ನು ನಾನು ನಿಜವಾಗಿಯೂ ಪಡೆಯುವೆನು, ಸಂದೇಹವಿಲ್ಲ. ಭಕ್ಷ್ಯ ಭೋಜ್ಯಗಳಾವುವು ಬೇಕೋ ಅವೆಲ್ಲವನ್ನೂ ಅದರಿಂದ ಪಡೆಯಬಹುದು. ಬಳಿಕ ನಿನಗೆ ಸುಖ ಉಂಟಾಗುವುದು. ದೊರೆಯು ಹೀಗೆನಲು ರಾಣಿಯು ಆತನನ್ನು ಕುರಿತು ಈ ಮುಂದಿನ ಮಾತನ್ನಾಡಿದಳು. ರಾಣಿಯು ಹೇಳುತ್ತಾಳೆ, ಪ್ರಭುವೇ, ನಿನ್ನ ಅರಮನೆಯಲ್ಲಿ 1000 ಜನ ಸೇವಕರಿರುವರು. ಹೆಸರುಗೊಂಡ 1000 ಕುದುರೆಗಳು, ಆನೆಗಳು, ಒಂಟೆಗಳು, ಕೋಣಗಳು, ಕಾಡು ಕೋಣಗಳು, ಕತ್ತೆಗಳೂ ಇವೆ. ಇವೆಲ್ಲವೂ ಏಕೆ ನಿನ್ನ ಇಷ್ಟ ಕಾರ್ಯವನ್ನು ಮಾಡದಿರುವವು? ರಾಜನು ಹೇಳುತ್ತಾನೆ, ಸುಂದರಮುಖಿ, ಸರ್ವ ಕಾರ್ಯಗಳನ್ನು ಮಾಡುವ ಭೃತ್ಯರಿಗೆ ವರ್ಷದಲ್ಲಿ ಮಾಡಬೇಕಾದ ಕಾರ್ಯಗಳನ್ನು ನಿಯಮಿಸಿದುದಾಗಿದೆ. ದೇವಿ, ಅನೇಕವಾಗಿರುವ ಎತ್ತುಗಳು, ಕತ್ತೆಗಳು, ಆನೆ, ಕುದುರೆಗಳು, ಒಂಟೆಗಳು ಎಲ್ಲವೂ ಬೇರೆ ಬೇರೆಯಾದ ಸಕಲ ಕಾರ್ಯಗಳಲ್ಲೂ ನಿಯಮಿತವಾಗಿವೆ. ಅನಿಂದಿತೆ, ಕಬ್ಬಿಣ, ಸೀಸ, ತವರ, ಬೆಳ್ಳಿ, ಚಿನ್ನ ಇವುಗಳಿಂದ ಮಾಡಿದ ಉಪಕರಣಗಳೆಲ್ಲವೂ ಸರ್ವ ಕಾರ್ಯಗಳಿಗೂ ನಿಷ್ಕರ್ಷೆಯಾಗಿ ಉಪಯೋಗದಲ್ಲಿವೆ. ದೇವಿ, ಸಮಾಧಾನದಿಂದ ಗುದ್ದಲಿಯನ್ನು ಮಾಡಬಹುದಾದ ಕಬ್ಬಿಣವನ್ನಾಗಲಿ ಚಿನ್ನವನ್ನಾಗಲಿ ಸ್ವಲ್ಪವನ್ನೂ ಕಾಣೆನು. ಆ ದೊರೆಯು ಹೀಗೆ ಹೇಳಲು ಮಂಗಳೆಯಾದ ಮಹಾರಾಣಿಯು ಹರ್ಷದಿಂದ ಉಬ್ಬಿದ ಮನವುಳ್ಳವಳಾಗಿ ರಾಜನನ್ನು ಕುರಿತು, ದೊರೆಯೇ, ಬೇಕಾದೆಡೆಗೆ ನಡೆ, ನಾನು ನಿನ್ನನ್ನು ಹಿಂಬಾಲಿಸುವೆನು ಎಂದಳು. ಹೀಗೆ ಹೇಳಿಸಿಕೊಂಡ
ಆ ರಾಜನು ರಾಣಿಯೊಡನೆ ಹೊರಟನು. ಬಳಿಕ ಅವರಿಬ್ಬರು ಗದ್ದೆಯನ್ನು ಹುಡುಕುತ್ತಾ ಬಹುದೂರ ನಡೆದರು. ಆಮೇಲೆ ಅಲ್ಲಿ ದೊರೆಯು ರಾಣಿಯನ್ನು ನೋಡಿ, ಉತ್ತಮೆ, ಇದು ಮಂಗಳಕರವಾದ ನನ್ನ ಕ್ಷೇತ್ರ. ಭದ್ರೆ, ನೀನು ಇಲ್ಲಿಯೇ ಇದ್ದು ನಾನು ಈ ಪೊದೆಗಳನ್ನು ಮುಳ್ಳುಗಳನ್ನು ಕತ್ತರಿಸಿ ಮುಗಿಸುವಷ್ಟರಲ್ಲಿ ನೀನು ಅವುಗಳನ್ನು ಎತ್ತಿ ನೆಲವನ್ನು ಶೋಧಿಸು. ಇದೇ ನಿನ್ನ ಕಾರ್ಯ. ಆಮೇಲೆ ಇಷ್ಟವನ್ನು ಪಡೆಯುವೆ ಎಂದನು. ತಪೋಧನನೇ, ದೊರೆಯಿಂದ ಹೀಗೆ ಹೇಳಿಸಿಕೊಂಡ ಮಹಾದೇವಿಯು ನಗುತ್ತಾ ಇಂಪಾದ ಧ್ವನಿಯಿಂದ ಮುಂದಿನ ಮಾತನಾಡಿದಳು. ಇಲ್ಲಿ ಪಕ್ಕದಲ್ಲಿ ಸುವರ್ಣದ ವೃಕ್ಷವೂ ಪೊದೆಯೂ ಇದೆ. ಆದರೆ ಇಲ್ಲಿ ಸಮೀಪದಲ್ಲಿ ಜಲಾಶಯವಾವುದೂ ಕಾಣುವುದಿಲ್ಲ. ನಾವು ಇಲ್ಲಿ ಕ್ಷೇತ್ರವನ್ನು ಮಾಡುವುದು ಹೇಗೆ? ಇಲ್ಲಿ ಮಾಡಿದ ವ್ಯವಸಾಯ ಕಾರ್ಯವಾದರೂ ಹೇಗೆ ಗುಣಕರವಾಗುವುದು? ರಾಣಿಯ ಆ ಮಾತನ್ನು ಕೇಳಿ ಗುಣವತ್ಸಲನಾದ ಆ ದೊರೆಯು ಸಮಾಧಾನಕರವೂ ಪ್ರಾಣಿಗಳಿಗೆ ಶುಭಕರವೂ ಆದ ಮುಂದಿನ ಮಾತನಾಡಿದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 208ನೇ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.